ಈ ವರ್ಷದ ಬಹುನಿರೀಕ್ಷಿತ ಚಿತ್ರ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ರವರ ಪುಷ್ಪ 2 ಇಂದು ನಮ್ಮ ರಾಜ್ಯಾದ್ಯಂತ, ದೇಶಾದ್ಯಂತ ಹಾಗೂ ಪ್ರಪಂಚದಾದ್ಯಂತ ಬಿಡುಗಡೆಗೊಂಡು ಎಲ್ಲ ಸಿನಿ ವೀಕ್ಷಕರ ಮೆಚ್ಚುಗೆಯನ್ನ ಪಡೆದು ಅದ್ದೂರಿಯಾಗಿ ಎಲ್ಲಾ ಕಡೆ ಪ್ರದರ್ಶನಗೊಳ್ತಾ ಇದೆ. ಇದು ಒಂದು ಕಡೆ ಖುಷಿಯ ಸುದ್ದಿ ಆದ್ರೆ, ನಮ್ಮ ಕನ್ನಡ ಸಿನಿಮಾಗಳಿಗೆ, ಕನ್ನಡ ಚಿತ್ರರಂಗಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ವಿಚಾರವನ್ನ ನಾವಿವತ್ತು ಮಾತಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ಭೈರತಿ ರಣಗಲ್ ಚಿತ್ರ ಸೇರಿದಂತೆ ಕನ್ನಡದ 8 ಸಿನಿಮಾಗಳಿಗೆ ಅನ್ಯಾಯ ಆಗಿದೆ. ಇಂದು ಕನ್ನಡದ 8 ಸಿನಿಮಾಗಳು ಬಿಡುಗಡೆ ಆಗಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಎಲ್ಲೂ ಒಂದೇ ಒಂದು ಕಡೆ ಕೂಡ ಅವರಿಗೆ ಬೆಳ್ಳಿ ಪರದೆ ಅಂದ್ರೆ ಥಿಯೇಟರ್ಗಳು ಸಿಕ್ಕಿಲ್ಲ. 8 ಸಿನಿಮಾಗಳು ಭೈರತಿ ರಣಗಲ್ ಸೇರಿದಂತೆ ಎತ್ತಂಗಡಿ ಮಾಡಲಾಗಿದೆ. ಮತ್ತು ಮೇಲಾಗಿ ನಮ್ಮ ಸರ್ಕಾರದಿಂದ ಕನ್ನಡ ಚಲನಚಿತ್ರ ಪ್ರದರ್ಶಕರ ನೀತಿ ಎನ್ನುವಂತಹ ಒಂದು ನಿಯಮ ಇದೆ. ಆ ನಿಯಮವನ್ನ ನಿನ್ನೆ ರಾತ್ರಿಯಿಂದ ನಮ್ಮ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಥಿಯೇಟರ್ಗಳು, ಥಿಯೇಟರ್ ಓನರ್ಸ್, ಪ್ರದರ್ಶಕರು ಎಲ್ಲರೂ ಈ ಚಲನಚಿತ್ರ ಪ್ರದರ್ಶಕರ ನೀತಿಯ ನಿಯಮವನ್ನ ಉಲ್ಲಂಘನೆ ಮಾಡ್ತಾನೆ ಬಂದಿದ್ದಾರೆ. ಇದರ ವಿರುದ್ಧ ನಿನ್ನೆ ನಮ್ಮ ಬೆಂಗಳೂರಿನ ಡಿಸಿ ಅವರು ಒಂದು ಆದೇಶವನ್ನು ಹೊರಡಿಸಿದ್ರು. ಬೆಳಗ್ಗೆ 6:30 ಮುಂಚೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಪ್ರದರ್ಶನವನ್ನ ಮಾಡಬಾರದು ಅನ್ನುವಂತಹ ಒಂದು ನಿಯಮವನ್ನು ಹೊರಡಿಸಿದ್ರು ಕೂಡ ಡಿಸಿ ಅವರ ಆದೇಶವನ್ನು ಕೂಡ ಇವರು ಪರಿಗಣಿಸಿಲ್ಲ. ರಾತ್ರಿ 10:30 ನಂತರದಲ್ಲಿ ಯಾವುದೇ ರೀತಿಯಾದಂತಹ ಟಿಕೆಟ್ಗಳ ಸೇಲ್ ಆಗಬಾರದು ಅನ್ನುವಂತಹ ಒಂದು ನೀತಿ ಇದೆ. ಆದರೂ ಕೂಡ 10:30 ನಂತರದಲ್ಲಿ ಪುಷ್ಪ 2ಗೆ ದುಬಾರಿ ಬೆಲೆಯ ಟಿಕೆಟ್ಗಳನ್ನ ಇವರು ಆಲ್ರೆಡಿ ವಿತರಿಸಿ ಸೇಲ್ ಮಾಡಿ ಎಲ್ಲಾ ಥಿಯೇಟರ್ಗಳು ಬುಕ್ ಆಗುವಂತಹ ಇವರು ಬರೀ ಇವರ ವ್ಯಾಪಾರವನ್ನ ನೋಡ್ಕೊಂಡೇ ದುಬಾರಿ ಬೆಲೆ ಇರುವಂತಹ ಟಿಕೆಟ್ಗಳ ಸೇಲ್ ಆಗಿದೆ. ಮತ್ತು ಮೇಲಾಗಿ ಬೆಳಗ್ಗೆ 6:30ಕ್ಕೆ ಮುಂಚೆ ಯಾವುದೇ ಕಾರಣಕ್ಕೂ ಸಿನಿಮಾ ಪ್ರದರ್ಶನವನ್ನ ಮಾಡಬಾರದು ಅಂತ ಇದ್ರೂ ಕೂಡ 6:30 ಮುಂಚೆಯೇ ಇವರು ಈಗಾಗಲೇ ಪುಷ್ಪ 2ನ ಪ್ರದರ್ಶನವನ್ನ ಶುರು ಮಾಡಿ ಇಷ್ಟು ನೀತಿ ನಿಯಮವನ್ನ ಉಲ್ಲಂಘನೆ ಮಾಡಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಅನ್ಯಾಯವನ್ನು ಮಾಡಿದ್ದಾರೆ. ಇದರ ವಿರುದ್ಧ ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಬಣಕಾರ್ ಅವರು ಎಲ್ಲ ಥಿಯೇಟರ್ಗಳಲ್ಲಿ ಏನೇನ್ ಶೋ ನಡೀತು, ರಾತ್ರಿ 9:30ಕ್ಕೆ ಫ್ಯಾನ್ಸ್ ಶೋ ಅಂತ ಶುರು ಮಾಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ 9:30 ನಂತರದ ಪ್ರದರ್ಶನ ನಿಂತಿಲ್ಲ. ಇಡೀ ರಾತ್ರಿ ಬೆಳಗ್ಗೆ 6:30ಕ್ಕೆ ಮುಂಚೆ ಕೂಡ ಇವರು ಪ್ರದರ್ಶನವನ್ನ ಮಾಡ್ತಾನೆ ದುಬಾರಿ ಬೆಲೆಯ ಟಿಕೆಟ್ ಗಳನ್ನ ಸೇಲ್ ಮಾಡಿ ತಮ್ಮ ವ್ಯಾಪಾರವನ್ನು ಮಾಡ್ಕೊಂಡ್ ಬಂದಿದ್ದಾರೆ. ಈ ಕಾರಣಕ್ಕೆ ನಮ್ಮ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಬಣಕಾರ್ ರವರು ನಿನ್ನೆ ರಾತ್ರಿಯಿಂದಲೂ ಮಾಧ್ಯಮಗಳ ಮುಂದೆ ಬಂದು ನಮ್ಮ ಚಲನಚಿತ್ರಗಳಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಾನೆ ಬಂದಿದ್ದಾರೆ. ಉಮೇಶ್ ಬಣಕಾರ್ ಅವರು ನಿನ್ನೆ ರಾತ್ರಿಯಿಂದಲೇ ಎಲ್ಲ ಮಾಧ್ಯಮಗಳ ಗಮನವನ್ನು ಸೆಳೆದು ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಬನ್ನಿ, ಈಗ ನಮ್ ಜೊತೆಗೆ ಖುದ್ದು ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಬಣಕಾರ್ ಅವರು ಲೈನಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ. ತಾವೇ ಎಲ್ಲಾ ಮಾಧ್ಯಮಗಳ ಬೆಳಕಿಗೆ ತರ್ತಾ ಇದ್ದೀರಾ ಯಾವ ರೀತಿಯಾದಂತಹ ಅನ್ಯಾಯ ಕನ್ನಡ ಸಿನಿಮಾಗಳಿಗೆ ಆಗ್ತಾ ಇದೆ ಅನ್ನುವಂಥದ್ದನ್ನ. ತಮ್ಮ ಫಸ್ಟ್ ರಿಯಾಕ್ಷನ್ ಸರ್. ಮೊದಲನೇದು ಕನ್ನಡ ಸಿನಿಮಾಗಳಿಗೆ ಅನ್ಯಾಯ ಆಗೋದು ಒಂದ್ ಕಡೆಗೆ ಇದ್ರೆ, ಇನ್ನೊಂದ್ ಕಡೆ ಕಾನೂನಿನ ಒಂದು ಚೌಕಟ್ಟೇನಿದೆ ಅದ್ರದ್ದು ಉಲ್ಲಂಘನೆ ಆಗ್ತಾ ಇದೆ. ಹೌದು, ಸರ್ಕಾರದ ನಿಯಮ ಅನ್ನೋದೇನಿದೆ ಆ ನಿಯಮದ ಉಲ್ಲಂಘನೆ ಆಗ್ತಾ ಇದೆ. ಜೊತೆನಲ್ಲಿ ಕನ್ನಡ ಚಿತ್ರಗಳಿಗೆ ತೊಂದರೆ ಆಗ್ತಾ ಇದೆ. ಎಲ್ಲ ಒಂದು 7 ರಿಂದ 8 ಸಿನಿಮಾಗಳ ನಿರ್ಮಾಣ ಆಗಿರ್ತಕ್ಕಂಥದ್ದು ರಿಲೀಸ್ಗೆ ರೆಡಿ ಇತ್ತು. ಅವರು ಕೂಡ ಅದನ್ನ ಪೋಸ್ಟ್ಪೋನ್ ಮಾಡ್ಕೊಳ್ತಕ್ಕಂತ ಪರಿಸ್ಥಿತಿ ಬಂತು. ಸಾಲದು ಅನ್ನೋದಕ್ಕೆ ಭೈರತಿ ರಣಗಲ್ ಅಂತಕ್ಕಂಥ ಶಿವಣ್ಣ ಅವರ ಸಿನಿಮಾ ಬಹಳ ಅದ್ಭುತವಾದಂತ ಕಲೆಕ್ಷನ್ ಇರುವಂತ ಸ್ಥಳಗಳಲ್ಲೂ ಕೂಡ ಆ ಚಿತ್ರವನ್ನ ಎತ್ತಂಗಡಿ ಮಾಡ್ತಕ್ಕಂತ ವಾತಾವರಣ ಸೃಷ್ಟಿ ಆಯ್ತು ಸರ್. ಸೊ ಈ ತರದ್ದೆಲ್ಲ ಆದಾಗ ನಾವು ಯಾವುದೇ ಭಾಷಾ ವಿರೋಧಿಗಳಲ್ಲ. ಹೌದು, ಎಲ್ಲ ಭಾಷೆಯ ವಿರೋಧ, ಎಲ್ಲ ಭಾಷೆಯ ಜನಗಳು ನಮ್ಮಲ್ಲಿದ್ದಾರೆ. ಅವ್ರು ಅದನ್ನ ನೋಡ್ಬೇಕು. ಆದ್ರೆ ನಮ್ಮತನವನ್ನ ಕಿತ್ಕೊಂಡು ಮಾಡ್ತಕ್ಕಂತ ವ್ಯವಸ್ಥೆ ಇದೆಯಲ್ಲ, ಆ ಅನ್ಯಾಯದ ವಿರುದ್ಧ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡೆ. ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಪೊಲೀಸ್ ಕಮಿಷನರ್ ಸಾಹೇಬರಿಗೆ. ಸೊ ಇಬ್ರು ಕೂಡ ಚೆನ್ನಾಗಿ ಸ್ಪಂದಿಸಿದ್ರು. ಡಿಸಿ ಅವರ ಆದೇಶವನ್ನ ಕೂಡ ಇವರು ಗಾಳಿಗೆ ತೂರಿದ್ರ ಅಂತ ಸರ್. ಯಾಕೆ? ಅದೇ ಇವ್ರು ನೆನ್ನೆ ಡಿಸಿ ಆದೇಶ ಮಾಡ್ತಾರೆ 6:30ಕ್ಕೆ ಮುಂಚೆ ಪ್ರದರ್ಶನ ಆಗ್ಬಾರ್ದು ಅಂತ, ಅದನ್ನ ಕೂಡ ಇವರು ಗಾಳಿಗೆ ತೂರಿ ಪ್ರದರ್ಶನವನ್ನು ಮಾಡಿದಾರಲ್ಲ ಸರ್. ಈಗ ಅದೆಲ್ಲವೂ ಕೂಡ ಲಿಸ್ಟ್ ಅಂತ ತಗೊಂತಾ ಇದೀವಿ. ಆಮೇಲೆ UFO ಕ್ಯೂಬ್ ನವರು ಕೂಡ ಅವ್ರಿಗೂ ಕೂಡ ನಾವು ಕೇಳ್ಕೊಂಡಿದೀವಿ, ಯಾರ್ಯಾರಿಗೆ ನೀವು ಡೌನ್ಲೋಡ್ ಮಾಡಿದ್ರಿ ಆಪ್ಷನ್ ಕೊಟ್ಟಿದ್ರಿ ಬಿಫೋರ್ 6:30 ಅಂತ. ಅವ್ರು ಯಾರೇ ಆಗಿದ್ರು ಅವ್ರ ವಿರುದ್ಧ ಕ್ರಮ ತಗೊಂತದೆ ಸರ್ಕಾರ. ಈ ವಿಚಾರದಲ್ಲಿ ಅಧಿಕಾರಿಗಳು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಆಮೇಲೆ ಸರ್ಕಾರನು ಕೂಡ ಈ ವಿಚಾರ ಬದ್ಧರಾಗಿದ್ದಾರೆ.
ಸರ್ ಎಲ್ಲೊಂದ್ ಕಡೆ ಥಿಯೇಟರ್ ಓನರ್ಸ್ಗೆ ಥಿಯೇಟರ್ ಅವ್ರಿಗೆ ಸರಿಯಾದಂತಹ ವ್ಯಾಪಾರ ಆಗ್ತಾ ಇಲ್ವಾ ಅನ್ನೋಂಥದ್ದು ಏನಾರ ಕಾರಣ ಆಯ್ತಾ ಸರ್? ಈ ತರ ನಮಗೆ ತೆಲುಗು ಸಿನಿಮಾ ಬಂದ ತಕ್ಷಣ ನಮ್ಗೆ ಈ ದುಬಾರಿ ಬೆಲೆ ಇಟ್ಟರು ಜನ ತಗೊಳ್ತಾರೆ, ನಮ್ಗೆ ವ್ಯಾಪಾರ ಆಗತ್ತೆ ಅನ್ನುವಂತ ಕಾರಣಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಸರ್ ನಿಮ್ಗೆ? ಸರ್ ಈಗ ನೀವು ವ್ಯಾಪಾರದ ಮೈಂಡ್ ಅಲ್ಲಿ ಇಟ್ಕೊಂಡು ಕಾನೂನು ಉಲ್ಲಂಘನೆ ಮಾಡೋದು ಯಾವ ಧರ್ಮ ಸರ್? ಕರೆಕ್ಟ್, ತಪ್ಪು. ತಪ್ಪಲ್ವಾ ಸರ್? ಹೌದು ಹೌದು. ನಿಯಮ ನಿಮ್ಗೆ ಒಂದು ನನಗೂ ಒಂದೇ, ಇಬ್ರಿಗೂ ಒಂದೇ ಅಲ್ವಾ ಸರ್? ಎಲ್ರಿಗೂ ಒಂದೇ. ಆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಅದು ಅಪರಾಧ ಅಲ್ವಾ ಸರ್? ನಿಜ ನಿಜ ನಿಜ. ನೀವು ಹೊಟ್ಟೆ ಹಸಿದೆ ಅಂತ ಹೇಳ್ಬಿಟ್ಟು ಯಾರನ್ನ ಕಿತ್ಕೊಂಡು ತಿನ್ನಕ್ಕಾಗುತ್ತಾ ಸರ್? ಖಂಡಿತ ಸಾಧ್ಯ ಇಲ್ಲ. ಅದಕ್ಕೊಂದು ರೀತಿ ನೀತಿ ಇದೆ, ನಿಯಮ ಇದೆ, ಧರ್ಮ ಇದೆ, ಅದ್ರ ಪ್ರಕಾರ ನೋಡ್ಕೋಬೇಕಾಗತ್ತಲ್ಲ ಸರ್? ಹೌದು ಹೌದು ಹೌದು. ಅಷ್ಟೇ ಸರ್ ನಮ್ ಕಂಟೆಂಟ್. ಸರ್ ಹಾಗಾದ್ರೆ ನೀವು ಎಷ್ಟೆಷ್ಟು ಥಿಯೇಟರ್ಗಳಲ್ಲಿ ಈ ರೀತಿಯಾದಂತಹ ಅನ್ಯಾಯ ನಡೆದಿದೆ ಅನ್ನುವಂಥದ್ದು ತಾವು ಲಿಸ್ಟ್ ಮಾಡ್ಕೊಂಡು ಈಗಾಗಲೇ ರೆಡಿ ಇದ್ದೀರಾ ಸರ್? ಸರ್ 47 ಥಿಯೇಟರ್ದು ಆಸ್ ಇಟ್ ಈಸ್ ಸರ್ಕಾರನೇ ಗುರುತಿಸಿದೆ. ಆಮೇಲೆ ಅದು ನಿಮ್ಮಂತ ಮಾಧ್ಯಮದವರಿಂದ ಬಂದಿರತಕ್ಕಂತ ಒಂದು ಇದದು ಏನು ಇನ್ಫಾರ್ಮೇಶನ್ ಆಯ್ತಾ. ಕೆಲವು ಮಾಧ್ಯಮದವರು ಅದನ್ನ ಇಂತಿಂತ ಥಿಯೇಟರ್ ಅಲ್ಲಿ ಇಂತಿಂತ ಶೋ ಇಷ್ಟಿಷ್ಟು ಪ್ರೈಸ್ ರೇಟ್ ಇಷ್ಟೆಲ್ಲ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಮಾಧ್ಯಮದ ಮೂಲಕ ಮಾಡ್ಕೊಂಡ್ರೆ, ಹಾಗೆ ನಮ್ಗೆ ತುಂಬಾ ಜನ ನನ್ನ ಕೆಲವು ಮಾಧ್ಯಮದ ಮಿತ್ರರು ಕೂಡ ಅದಕ್ಕೆ ನಮ್ಗೆ ಸಹಾಯ ಮಾಡಿದ್ರು. ಅದು ನಮ್ಮ ಚಿತ್ರಲೋಕ.com ವೀರೇಶ್ ಅವರು ಇರ್ಬೋದು, ಮತ್ತೆ ಇನ್ನ ಕೆಲವು ಬಹಳಷ್ಟು ಹಲವಾರು ಮಾಧ್ಯಮದವರು. ಸರ್ ಈ ಮಧ್ಯದಲ್ಲಿ ನಾವು ಒಂದಷ್ಟು ಜನ ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋದಾಗ ಈಗ ಕನ್ನಡ ಸಿನಿಮಾಗಳಿಗೆ ಅನ್ಯಾಯ ಆಗಿದೆ. ಇನ್ನೇನು 20ನೇ ತಾರೀಕು ಉಪೇಂದ್ರ ಅವರ UI ಬರ್ತಾ ಇದೆ, 25ಕ್ಕೆ ಸುದೀಪ್ ಅವರ ಮ್ಯಾಕ್ಸ್ ಬರ್ತಾ ಇದೆ. ಹಾಗಾದ್ರೆ ಅಭಿಮಾನಿಗಳ ಒತ್ತಾಯ ಇರುವಂತದ್ದು ನಿಜವಾಗ್ಲೂ ಇವರಿಗೆ ಶಕ್ತಿ ಇರುವಂತಹ ಸೂಪರ್ ಸ್ಟಾರ್ಸ್ ಆಗಿದ್ದಾರೆ, ಸುದೀಪ್ ಅವರಾಗ್ಲಿ ಉಪೇಂದ್ರ ಅವರಾಗ್ಲಿ. ಹಾಗಾದ್ರೆ ಈ ಪುಷ್ಪ 2 ಇನ್ನೇನು ಎಷ್ಟು ದಿನ ಓಡತ್ತೆ ನಾವು ಹೇಳಕ್ಕಾಗಲ್ಲ. ಇಟ್ ಇಸ್ ನಾನ್ ಪ್ರಿಡಿಕ್ಟಬಲ್. ಅಗೈನ್ ಸುದೀಪ್ ಅವರಾಗ್ಲಿ ಅಥವಾ ಉಪೇಂದ್ರ ಅವರಾಗ್ಲಿ ಈ ಒಂದು ಹೆಜ್ಜೆಯನ್ನು ತಗೊಳ್ಳಬಹುದಾ? ಅವರು ನೋಡೋಣ ಪುಷ್ಪ 2ನ ಎತ್ತಂಗಡಿ ಮಾಡಿಸಿ ರಾಜ್ಯಾದ್ಯಂತ ಅವರವರ ಸಿನಿಮಾಗಳನ್ನ ಬಿಡುಗಡೆ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನ ನಾವೇನಾದ್ರು ಒತ್ತಾಯ ಮಾಡಕ್ ಸಾಧ್ಯ ಇದೆ ಸರ್ ತಾವು ಕೂಡ ನಿರ್ಮಾಪಕರ ಸಂಘದಿಂದ? ಇಲ್ಲ ಸರ್, ಇಲ್ಲ ಸರ್, ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ಪುಷ್ಪ 2ನ ಎತ್ತಂಗಡಿ ಮಾಡಿ ಮ್ಯಾಕ್ಸ್ ಆಗ್ಲಿ UI ಆಗ್ಲಿ ಬರ್ತಕ್ಕಂತ ಇರಾದೆ ಅವ್ರಿಗಿಲ್ಲ ಸರ್. ಆ ಪುಷ್ಪ ಅಂತಕ್ಕಂತ ಚಿತ್ರದ ಕಲೆಕ್ಷನ್ ಗಳಿಕೆ ಚೆನ್ನಾಗಿದ್ರೆ ಯಾವ ನಮ್ಮ ನಿರ್ಮಾಪಕರುಗಳು ಯಾರು UI ಅವರಾಗಿರ್ಬೋದು, ಮ್ಯಾಕ್ಸ್ ಅವರಾಗಿರ್ಬೋದು, ಯಾವುದೇ ಕಾರಣಕ್ಕೂ ಇನ್ನೂ ಒಂದು ಚಿತ್ರ ಚೆನ್ನಾಗಿ ನಡೀತಾ ಇರ್ತಕ್ಕಂಥ ಚಿತ್ರವನ್ನ ಎತ್ತಂಗಡಿ ಮಾಡಿ ಮತ್ತೆ ತಂದು ಇನ್ನೊಂದು ಬೇರೆಯವನ್ನ ಹೇರ್ಬೇಕು, ನಮ್ದು ನಾವು ಸ್ವಾರ್ಥ ಅಂತಕ್ಕಂಥದ್ದು ನಮ್ಮ ಕನ್ನಡ ಚಿತ್ರರಂಗದ ಯಾವುದೇ ವ್ಯಕ್ತಿಗಳಿಗೂ ಇಲ್ಲ ಸರ್. ಅದನ್ನ ಆಮೇಲೆ ಅವರು ಅಂತ ಡಿಮ್ಯಾಂಡು ಮಾಡಲ್ಲ, ಅಂತದಕ್ಕೆ ಅವರು ಒತ್ತಾಯನು ಮಾಡಲ್ಲ. ಆ ತರದ ಒಂದು ವ್ಯವಸ್ಥೆ. ಯಾಕಂದ್ರೆ ಅವರು ಹೇಳಿದ್ರು ಅದು ಒಂದು ಸಿನಿಮಾನೇ. ಹೌದು, ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಎಲ್ಲಾ ರೀತಿಯ ಜನಗಳು ಇದಾರೆ, ಎಲ್ಲಾ ಭಾಷೆಯ ಚಿತ್ರದ ಇವರು ಇದಾರೆ. ಸೊ ಅಂತ ಚಿತ್ರಗಳಿಗೆ ನಾವು ಅದಕ್ಕೆ ಅಡೆತಡೆ ಮಾಡೋದು ನಾವೇ ಮುಂದಕ್ಕೆ ಹೋಗ್ತೀವಿ ಅಂದ್ರು. ಹಠ ಹಿಡಿದಿಲ್ವಲ್ಲ ಅವರು. ಹೌದು, ನಾವು ರಿಲೀಸ್ ಮಾಡೇ ಮಾಡ್ತೀವಿ ಅನ್ನೋ ಹಠನ ಯಾರು ಹಠಮಾರಿ ಧೋರಣೆ ಯಾರಿಗೂ ಇಲ್ಲ. ನಿಜ ನಿಜ ನಿಜ. ಸೊ ಅಂದ್ರೆ ಇಟ್ ಶೋಸ್ ದಟ್ ಅವರು ಆ ಮೆಂಟಾಲಿಟಿ ಅವರು ಅಲ್ಲ ಅಂತ ಹೇಳಿ. ಕರೆಕ್ಟ್ 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 ಅಲ್ವಾ? ಎಸ್ ಸರ್, ನಿಮ್ಮ ಈ ಎಲ್ಲ ಹೆಜ್ಜೆಗಳು ಯಶಸ್ವಿ ಆಗ್ಲಿ ಅಂತ ನಾವು ಹಾರೈಸ್ತೀವಿ ಸರ್. ಧನ್ಯವಾದಗಳು ನಮ್ಮ ಸಿರಿ ಟಿವಿ ಜೊತೆ ಮಾತಾಡಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರೆ ವೀಕ್ಷಕರೇ, ಇದಾಗಿತ್ತು ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಬಣಕಾರ್ ಅವರ ಮಾತು. ಅವರ ಹೆಜ್ಜೆ ಎಲ್ಲವೂ ಯಶಸ್ವಿ ಆಗಲಿ, ಕನ್ನಡ ಸಿನಿಮಾಗಳಿಗೆ ಯಾವುದೇ ರೀತಿಯಾದಂತಹ ಅನ್ಯಾಯ ಆಗಬಾರದು ಮತ್ತು ಕನ್ನಡಿಗರು ಕನ್ನಡ ಸಿನಿ ಪ್ರೇಕ್ಷಕರು ಖಂಡಿತ ಎಲ್ಲಾ ಭಾಷೆಯನ್ನ ಪ್ರೀತಿಸಿ ಎಲ್ಲಾ ಭಾಷೆಯ ಚಿತ್ರಗಳನ್ನ ನೀವೆಲ್ಲರೂ ನೋಡಿ ಯಶಸ್ವಿಗೊಳಿಸಿ. ಆದ್ರೆ ಕನ್ನಡದ ಸಿನಿಮಾಗಳಿಗೂ ತಮ್ಮೆಲ್ಲರ ಬೆಂಬಲ ಇರಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.